ವಿಶ್ವ ಡೈಜೆಸ್ಟಿವ್ ಹೆಲ್ತ್ ಡೇ ಅಂಗವಾಗಿ ಆನೇಕಲ್ ಪಟ್ಟಣದಲ್ಲಿರುವ ಶ್ರೀರಾಮ ಕುಟೀರದ ಆವರಣದಲ್ಲಿ ಬೆಂಗಳೂರು ಗ್ಯಾಸ್ಟ್ರೋ ಸೆಂಟರ್ ವತಿಯಿಂದ ಗ್ಯಾಸ್ಟ್ರಿಕ್ ಮತ್ತು ಇತರ ಜೀರ್ಣಕಾರಿ ಸಮಸ್ಯೆಗಳಿಗೆ ಸಂಬಂಧಿಸಿದ ಡೈಜೆಸ್ಟಿವ್ ಹೆಲ್ತ್ ಶಿಬಿರವನ್ನು ಉಚಿತವಾಗಿ ಆಯೋಜಿಸಲಾಗಿತ್ತು. ಇನ್ನು ಡೈಜೆಸ್ಟಿವ್ ಹೆಲ್ತ್ ಶಿಬಿರಕ್ಕೆ ಕೇಂದ್ರ ಸಚಿವ ಎನ್ ನಾರಾಯಣಸ್ವಾಮಿರವರು ಚಾಲನೆ ನೀಡಿ ನಂತರ ಮಾತನಾಡಿದ ಅವರು, ಬೆಂಗಳೂರು ಗ್ಯಾಸ್ಟ್ರೋ ಸೆಂಟರ್ನ ನಿರ್ದೇಶಕರು ಹಾಗೂ ಆನೇಕಲ್ನ ಮನೆಮಗನಾದ ಡಾಕ್ಟರ್ ಯೋಗಾನಂದ ರೆಡ್ಡಿರವರು ತಾನು ಹುಟ್ಟಿದ ಊರಿಗೆ ಏನಾದರೂ ಸೇವೆ ಮಾಡಬೇಕು, ಗ್ರಾಮೀಣ ಭಾಗದ ಜನರ ಆರೋಗ್ಯವನ್ನು ಕಾಪಾಡಬೇಕು ಎಂಬುವ ಉದ್ದೇಶದಿಂದ ಈಗಾಗಲೇ ಬೆಂಗಳೂರಿನ HSRನಲ್ಲಿ ಈಗಾಗಲೇ ಬೆಂಗಳೂರು ಗ್ಯಾಸ್ಟ್ರೋ ಸೆಂಟರ್ ಅನ್ನು ಪ್ರಾರಂಭಿಸಿ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆಯನ್ನು ನೀಡುತ್ತಿದ್ದು, ಗ್ರಾಮೀಣ ಭಾಗದ ಜನರಿಗೆ ಉತ್ತಮವಾದ ಆರೋಗ್ಯ ಸೇವೆಯನ್ನು ನೀಡಬೇಕು ಎಂಬುವ ಉದ್ದೇಶದಿಂದ ಡಾಕ್ಟರ್ ಯೋಗಾನಂದ ರೆಡ್ಡಿರವರು ಡೈಜೆಸ್ಟಿವ್ ಹೆಲ್ತ್ ಶಿಬಿರವನ್ನು ಪ್ರಥಮ ಬಾರಿಗೆ ಆನೇಕಲ್ ಶ್ರೀರಾಮ ಕುಟೀರದಲ್ಲಿ ಏರ್ಪಡಿಸಿದ್ದು, ಸಾರ್ವಜನಿಕರು ಈ ಶಿಬಿರದಲ್ಲಿ ದೊರೆಯುವ ಸೌಲಭ್ಯಗಳನ್ನು ಉತ್ತಮ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಳ್ಳಿ ಎಂದು ತಿಳಿಸಿದರು. ಇನ್ನು ಡೈಜೆಸ್ಟಿವ್ ಹೆಲ್ತ್ ಶಿಬಿರದಲ್ಲಿ ರೋಗಿಗಳಿಗೆ ಪೌಷ್ಟಿಕಾಂಶ ಸಲಹೆ, ರಕ್ತ ತಪಾಸಣೆ, ಆರೋಗ್ಯ ತಪಾಸಣೆ, ಎಂಡೋಸ್ಕೋಪಿ ಮತ್ತು ಗ್ಯಾಸ್ಟ್ರಿಕ್ ಮತ್ತು ಇತರ ಜೀರ್ಣಕಾರಿ ಸಮಸ್ಯೆಗಳಿಗೆ ಸಂಬಂಧಿಸಿದ ಎಲ್ಲ ಕಾಯಿಲೆಗಳಿಗೆ ಸ್ಥಳದಲ್ಲಿಯೇ ನುರಿತ ವೈದ್ಯರಿಂದ ಪರೀಕ್ಷೆ ನಡೆಸಿ ಔಷಧಿಗಳನ್ನು ಸಹ ಉಚಿತವಾಗಿ ನೀಡಲಾಯಿತು. ಒಟ್ಟಾರೆಯಾಗಿ ಸುಮಾರು 230 ಜನರಿಗೆ ಉಚಿತವಾಗಿ ಚಿಕಿತ್ಸೆಯನ್ನು ನೀಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಯತಿಶ್ರೀ ರಮಾ ಪ್ರಿಯಾಂಬರವರು, ಡಾಕ್ಟರ್ ಶೈಲಜಾ ರೆಡ್ಡಿ, ಡಾಕ್ಟರ್ ತೇಜಸ್ವಿನಿ, ಡಾಕ್ಟರ್ ರಿತು, ಡಾಕ್ಟರ್ ದೇವಾಂಶ, ಬಿಜೆಪಿ ಪಕ್ಷದ ನಾಯನಹಳ್ಳಿ ಮುನಿರಾಜುಗೌಡ, BN ನಾಗರಾಜ್, ನರಸಿಂಹರೆಡ್ಡಿ, ಯಂಗಾರೆಡ್ಡಿ, ರಘು, ಸುರೇಶ್ ಬಾಬು, ಮುತ್ತೂರು ನಾರಾಯಣಪ್ಪ, ಯಾರಂಡಹಳ್ಳಿ ಲಕ್ಷ್ಮೀಕಾಂತ್, ರಾಮಕೃಷ್ಣ, ಭರತ್ ಮತ್ತು ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದರು. ಡೈಜೆಸ್ಟಿವ್ ಹೆಲ್ತ್ ಡೇ ಅಂತ ಪ್ರಪಂಚದಲ್ಲಿ ಎಲ್ಲ ಕಡೆ ಈ ಜೀರ್ಣಕ್ರಿಯೆ ಆರೋಗ್ಯದ ಬಗ್ಗೆ ಒಂದು ಅರಿವು ಅನ್ನೋದನ್ನ ತರಬೇಕು ಅಂತ ಹೇಳಿ ಆಚರಿಸ್ತಾ ಇದ್ದಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಶ್ರೀ ನಾರಾಯಣಸ್ವಾಮಿ ಅವರು ಅವರ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಟೈಮ್ ತಗೊಂಡು ಇಲ್ಲಿ ಬಂದಿರೋದಕ್ಕೆ ನನ್ನ ಪರವಾಗಿ ಬ್ಯಾಂಗ್ಳೂರು ಗ್ಯಾಸ್ಟ್ರೋ ಸೆಂಟರ್ ಪರವಾಗಿ ತುಂಬ ಧನ್ಯವಾದಗಳು. ನಾರಾಯಣಸ್ವಾಮಿ ಸರ್ ಅಂದರೆ ಎಲ್ಲರಿಗೂ ಗೊತ್ತು, ಅವರು ಒಂದು ಲೋ ಪ್ರೊಫೈಲ್ ಇಟ್ಕೊಂಡು ಯಾವ ಒಂದು ಸ್ಟೇಜಿಂದ ಒಂದು ಯಾವ ಸೆಂಟ್ರಲ್ ಗೌರ್ಮೆಂಟು ಒಂದು ಮಿನಿಸ್ಟರ್ ಎಷ್ಟು ಒಂದು ಹೈ ಪ್ರೊಫೈಲ್ ಜಾಬ್ಗೆ ಅವ್ರು ಹೋಗಿದ್ದಾರೆ ಅಂತ ಅವರು ಒಂದು ನಮ್ಮ ಆನೇಕಲ್ ತಾಲೂಕಿಗೇನೆ ಅವರು ಒಂದು ರೋಲ್ ಮಾಡೆಲ್. ಸೊ ಪ್ರತಿಯೊಬ್ಬರಿಗೂ ಗೊತ್ತು, ಈಗ ನಾವು ಎಷ್ಟೊಂದು ಸರಿ ಮಿನಿಸ್ಟರ್ ಅಂದರೆ ನಮ್ಮ ಮನಸ್ಸಲ್ಲಿ ಏನೋ ಒಂದು ಇದಿರುತ್ತೆ, ಅವರ ಬರೋ ಒಂದು ಶೈಲಿ ಅವರ ಒಂದು ಇದು. ಬಟ್ ನಾರಾಯಣಸ್ವಾಮಿ ಅವ್ರನ್ನ ನೋಡಿದ್ರೆ ಆ ಥರ ಅನ್ಸೋದಿಲ್ಲ. ಅವರು ಆಗಲಿ ಅವರ ಫ್ಯಾಮಿಲಿ ಆಗಲಿ ಅವ್ರು ಎಷ್ಟು ಒಂದು ಸಿಂಪಲ್ ಆಗಿರ್ತಾರೆ ಅಂದರೆ ಅದನ್ನು ನೋಡಿ ನಿಜವಾಗ್ಲೂ ಎಷ್ಟೋ ಒಂದು ಕಲಿಯೋದಿದೆ. ನನಗೆ ನೋಡಿಟ್ಟು ಒಂಥರ ತುಂಬ ಆಶ್ಚರ್ಯ ಆಯಿತು.
ಸೊ ಬಟ್ ಅವರ ಸಕ್ಸಸ್ಗೆ ನನಗೆ ಅರ್ಥ ಆಯಿತು, ಆ ಒಂದು ಸಿಂಪ್ಲಿಸಿಟಿನೇ ಅವ್ರನ್ನ ಈಗ ಒಂದು ಸೆಂಟ್ರಲ್ ಮಿನಿಸ್ಟರ್ ಫಾರ್ ಸೋಷಿಯಲ್ ಜಸ್ಟಿಸ್ ಎಂಪವರ್ಮೆಂಟ್ ಆಫ್ ಇಂಡಿಯಾ ಮೋದಿಜಿಯವರ ಗೌರ್ಮೆಂಟ್ಗೆ ತಲುಪಿಸಿದೆ ಅಂತೇಳಿ. ಸೊ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ತುಂಬ ಧನ್ಯವಾದಗಳು. ನೋಡಿ, 70% ಅಷ್ಟು ನಮ್ಮ ದೇಶದ ಜನಸಂಖ್ಯೆ ಏನಿದೆ ಅದು ಗ್ರಾಮೀಣ ಪ್ರದೇಶ, ಅರ್ಧ ನಗರಗಳಲ್ಲಿ ವಾಸ ಮಾಡ್ತಾ ಇರ್ತಾರೆ. ಇಲ್ಲಿ ಮೆಡಿಕಲ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಅಂತ ಒಂದು ಸೂಪರ್ ಸ್ಪೆಷಾಲಿಟಿ ಒಂದು ಸೇವೆ ಅನ್ನೋದು ಲಭ್ಯ ಇರೋದಿಲ್ಲ. ಈ ಜನರು ಗ್ಯಾಸ್ಟ್ರಿಕ್ ಅದು ಇದು ಅಂತ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಿರೋ ಕಾಯಿಲೆಗಳಿಗೆ ಏನೋ ಒಂದು ಮಾತ್ರೆ ತಗೊಂಡು ಕೆಲವೊಂದು ಟೈಮು ಒಂದು ಸಣ್ಣ ತೊಂದರೆನ ದೊಡ್ಡ ಪ್ರಾಬ್ಲಮ್ ಥರ ಮಾಡ್ಕೊತಾರೆ. ಯಾಕಂದರೆ ನಗರಕ್ಕೆ ಹೋದರೆ ದೊಡ್ಡ ಹಾಸ್ಪಿಟಲ್ಸು, ಅಲ್ಲಿ ಹೋದ್ರೆ ಯಾವ ಟೆಸ್ಟ್ ಮಾಡ್ತಾರೋ, ಎಷ್ಟು ದುಡ್ಡು ಖರ್ಚಾಗುತ್ತೋ ಅನ್ನೋ ಒಂದು ಭಯ, ಆತಂಕ. ಸೊ ನಾವು ಆಸ್ ಮೆಡಿಕಲ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ನಾವು ನಮ್ಮ ಒಂದು ಸಾಮಾಜಿಕ ಬಾಧ್ಯತೆ ಅಂತ ಏನಿದೆ, ನಾವು ಈ ಸೇವೆನ ನಾವು ಗ್ರಾಮೀಣ ಪ್ರದೇಶಕ್ಕೆ, ಜನರ ಡೋರ್ ಸ್ಟೆಪ್ಗೆ ನಾವು ತಗೊಂಡ್ಬರ್ಬೇಕು. ಸೊ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಈ ಬ್ಯಾಂಗ್ಳೂರ್ ಗ್ಯಾಸ್ಟ್ರೋ ಸೆಂಟರ್ ಕಡೆಯಿಂದ ನಾವು ಫ್ರೀ ರೂರಲ್ ಔಟ್ರೀಚ್ ಪ್ರೋಗ್ರಾಮ್ ಫಾರ್ ಡೈಜೆಸ್ಟಿವ್ ಹೆಲ್ತ್ ಅನ್ನೋದನ್ನ ಲಾಂಚ್ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಒಂದು ಉದ್ದೇಶ ಏನು? ಒಂದು, ಜೀರ್ಣಕ್ರಿಯೆ, ನಮ್ಮ ಆರೋಗ್ಯದ ಬಗ್ಗೆ ಅರಿವು. ಎರಡನೇದು, ಜೀರ್ಣಾಂಗಕ್ಕೆ ಸಂಬಂಧಪಟ್ಟಿರೋ ಕಾಯಿಲೆಗಳು, ಲಿವರ್ ಡಿಸೀಸು, ಪ್ಯಾಂಕ್ರಿಯಾಟಿಕ್ ಡಿಸೀಸು, ಇದಕ್ಕೆಲ್ಲ ಚಿಕಿತ್ಸೆ, ಕ್ಯಾನ್ಸರ್ ಸ್ಕ್ರೀನಿಂಗ್, ಈ ಥರದ್ದು ನಾವು ಹಂತ ಹಂತದಲ್ಲಿ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ನಮ್ಮ ಒಂದು ದೊಡ್ಡ ಟೀಮ್ ಆಫ್ ಸೂಪರ್ ಸ್ಪೆಷಲಿಸ್ಟ್ ಮೆಡಿಕಲ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್, ಎಕ್ಸ್ಪೀರಿಯನ್ಸ್ಡ್ ನರ್ಸಸ್, ಎಂಡೋಸ್ಕೋಪಿ ಸ್ಟಾಫ್, ಲ್ಯಾಬ್ ಸ್ಟಾಫ್, ಫಾರ್ಮಸಿಸ್ಟ್, ಇದರ ಥರ ಒಂದು ಆಲ್ಮೋಸ್ಟ್ ಒಂದು ದೊಡ್ಡ ಸೈಜ್ ಹಾಸ್ಪಿಟಲ್ನೇ ಗ್ರಾಮೀಣ ಪ್ರದೇಶಕ್ಕೆ ನಾವು ತಗೊಂಡು ಬಂದು ಈ ಒಂದು ಕ್ಯಾಂಪ್ನ ಮಾಡಬೇಕಂತೇಳಿ ಥ್ರೂಔಟ್ ಕರ್ನಾಟಕ ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನಾನು ಹುಟ್ಟಿ ಬೆಳೆದಿರೋದು ಆನೇಕಲ್ ತಾಲೂಕು ಆಗಿರೋದ್ರಿಂದ ಈ ಒಂದು ಫಸ್ಟ್ ಈ ಪ್ರೋಗ್ರಾಮ್ ಅನ್ನೋದನ್ನ ನಮ್ಮ ತಾಲೂಕಿನ ಜನರಿಗೆ ಬೆನಿಫಿಟ್ ಆಗಲಿ ಅಂತ ನಾವು ಇವತ್ತು ಇಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ. ಈ ಒಂದು ಪ್ರೋಗ್ರಾಮ್ ಏನಂದರೆ, ಜನರಿಗೆ ಕನ್ಸಲ್ಟೇಷನ್ಸ್, ಸೂಪರ್ ಸ್ಪೆಷಲಿಸ್ಟ್ ಕನ್ಸಲ್ಟೇಷನ್ಸ್, ರಕ್ತ ಪರೀಕ್ಷೆ, ಎಂಡೋಸ್ಕೋಪಿ, ಕ್ಯಾನ್ಸರ್ ಸ್ಕ್ರೀನಿಂಗ್ ಮತ್ತು ಕೆಲವೊಂದು ಔಷಧಿಗಳು ಎಲ್ಲ ಉಚಿತವಾಗಿ ನಾವು ಗ್ರಾಮೀಣ ಪ್ರದೇಶಕ್ಕೆ ತಲುಪಿಸ್ಬೇಕಂತೇಳಿ ಆಲ್ ಓವರ್ ಕರ್ನಾಟಕ ನಾವು ರೋಲ್ ಮಾಡ್ತಾ ಇದ್ದೀವಿ. ಇದು ಸ್ಟೆಪ್ ಬೈ ಸ್ಟೆಪ್ ನಾವು ಎವ್ರಿ 2 ತಿಂಗಳು 3 ತಿಂಗಳು ಈ ಥರ ಹೋಗ್ತಾ ಇರ್ತೀವಿ. ಸೊ ಈ ಥರದ ಒಂದು ಪ್ರೋಗ್ರಾಮ್ನ ನೀವು ಮುಂದೆ ನೋಡ್ತಾ ಇರ್ತೀರ ಥ್ರೂಔಟ್ ಕರ್ನಾಟಕ. ಇದಕ್ಕೆ ನಿಮ್ಮೆಲ್ಲ ಸಹಕಾರ, ಒಂದು ಬೆಂಬಲ ಅನ್ನೋದು, ಒಂದು ಆಶೀರ್ವಾದ ಅನ್ನೋದು ಬೇಕು. ನಾನು ಬೇರೆ ಇನ್ನೇನು ಮಾತಾಡಲಿಕ್ಕಿಲ್ಲ. ಸೊ ಇದನ್ನು ಹೇಳಿ ನಾನು ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಡೈಜೆಸ್ಟಿಕ್ ಹೆಲ್ತ್ ಡೇ ಅಂತ ನನಗೆ ಅರಿವಿರಲಿಲ್ಲ. ಆದರೂ ನಮಗೆ ಲಕ್ಷ್ಮೀಕಾಂತ್ ರೆಡ್ಡಿ ಅವರು ಬಂದು ಇವತ್ತು ಕಾರ್ಯಕ್ರಮಕ್ಕೆ ಬರಬೇಕು ಅಂತ 4 ದಿವಸ ಮೊದಲು ಹೇಳಿದರು. ನಾನು ಹೊರಗಡೆ ಹೋಗಿದ್ದೆ. ನಾನು ಬೆಳಗ್ಗೆ ನನ್ನ ಮೆಸೇಜ್ ಬಂದ ತಕ್ಷಣ ಈ ಕಾರ್ಯಕ್ರಮಕ್ಕೆ ನನ್ನ ಕಾರ್ಯಕ್ರಮ ಅಂತ ಬಂದು ಅನೇಕ ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಹಿರಿಯರು ಉಪಸ್ಥಿತಿದ್ದಾರೆ. ಆನೇಕಲ್ ನಗರದ ಅನೇಕ ಮಹನೀಯರು, ಪುರಸಭಾ ಸದಸ್ಯರು, ಅಧ್ಯಕ್ಷರು, ಪಕ್ಷದ ಅಧ್ಯಕ್ಷರು, ನನ್ನ ಪೂಜ್ಯರು, ರಂಗಾರೆಡ್ಡಿಯವರು ಎಲ್ಲರೂ ಭಾಗವಹಿಸಿದ್ದಾರೆ. ಅಸಂರೆಡ್ಡಿಯವರು, ನಾಗನಾಥ್ನವರು, ಮುಂದಾಜರವರು, ನಾಗರಾಜರವರು, ರಘುರವರು ಎಲ್ಲ ಭಾಗವಹಿಸಿದ್ದೀರಾ. ಅನೇಕ ತಾಯಿಯರು ಭಾಗವಹಿಸಿದ್ದೀರಾ. ಇಂಥ ಕಾರ್ಯಕ್ರಮ ಭಾಳ ಅವಶ್ಯಕತೆ ಇದೆ. ನನಗಂತೂ ಭಾಳ, ನಾನು ಕೇಂದ್ರದ ಮಂತ್ರಿ ಆದ ನಂತರ ನನ್ನ ಜೀವನ ಶೈಲಿ ಭಾಳ ಬದಲಾವಣೆ ಆಗಿಬಿಟ್ಟಿತ್ತು. ಬೆಳಗ್ಗೆ ಒಂದು ರಾಜ್ಯದಲ್ಲಿ ತಿಂಡಿ, ಮಧ್ಯಾಹ್ನ ಒಂದು ರಾಜ್ಯದಲ್ಲಿ ಊಟ, ಸಾಯಂಕಾಲ ಇನ್ನೊಂದು ರಾಜ್ಯದಲ್ಲಿ ಮಲಗೋದು. ನನ್ನ ಆರೋಗ್ಯದ ಮೇಲೆ ಭಾಳಷ್ಟು ದುಷ್ಪರಿಣಾಮ ಬೀರಿತ್ತು. 2-3 ತಿಂಗಳಿಂದ ನಾನು ಗ್ಯಾಸ್ಟ್ರಾಲಜಿಸ್ಟ್ ಹೋಗ್ಬೇಕು ಅಂತ ನನ್ನ ಮನೇಲಿ ಹೇಳ್ತಾ ಇದ್ದೆ. ನನ್ನ ಮಡದಿ ಮತ್ತು ನನ್ನ ಮಗಳು ಅಕಸ್ಮಾತ್ ಆಗಿ ಯೋಗಾನಂದ ಅವರು ಈ ನರ್ಸಿಂಗ್ ಹೋಗಿ ಏನು ಓಪನ್ ಮಾಡಿದ್ದಾರೆ, ಅಲ್ಲಿ ಭೇಟಿ ನೀಡಿದ್ದಾರೆ. ಭಾಳ ಒಳ್ಳೆಯವರಿದ್ದಾರೆ, ಚೆನ್ನಾಗಿ ನೋಡ್ತಾರೆ ಅಂತ ಹೇಳಿದ್ರು. ಅಲ್ಲಿ ಹೋಗೋದು ಈತ ಯಾರಂತ ನನಗೆ ಗೊತ್ತಿಲ್ಲ. ಹೋಗ್ಬೇಕಲ್ಲ ಅಂತ ಹೋದೆ. ನಾನು ಹೋದ್ಮೇಲೆ ನನಗೆ ಈಗ ಆಗಿದೆ ಅಂತ ಹೇಳಿದಾಗ ಟೆಸ್ಟ್ ಮಾಡಿದ್ರು, ಒಂದು ಮೆಡಿಸಿನ್ ಕೊಟ್ಟರು. ಮೆಡಿಸಿನ್ ಕೊಡ್ತಾ ನನಗೆ ಏನು ಬೇಕಾ, ನಾವು ಇವತ್ತೇ ಮೆಡಿಸಿನ್ ಇಸ್ಕೊಂಡವು. ಏನಕ್ಕೆ ತೆಗೆದುಕೊಂಡೆ, ಈ ಮೆಡಿಸಿನ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದ್ರೆ, ಅದಕ್ಕೆ ಭಾಳ ಆರೋಗ್ಯನ ಮತ್ತು
ಜೀರ್ಣಾಂಗಗಳನ್ನು ಕಾಪಾಡ್ಕೊಳ್ಳೋದಕ್ಕೆ ಅನೇಕ ವಿಧಾನಗಳಿದೆ ಅಂತ ಹೇಳಿದ್ರು. ನೀವು ಯಾರು ಅಂತ ಕೇಳಿದೆ. ಲಕ್ಷ್ಮೀಕಾಂತ್ ರೆಡ್ಡಿ ಅವರ ಬ್ರದರ್ ನಾನು ನಿಮ್ಮೂರವನೇ ಅಂತ ಹೇಳಿದ್ರು. ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಿ ಅಂದರೆ ನಾನು US ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನಾನು ಆ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಒಂದು ಸೇವೆ ಮಾಡಬೇಕು, ನನ್ನ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಬಂದು ಇಲ್ಲಿ ಮಾಡಿದ್ದೀನಿ ಅಂತ ಹೇಳಿದ್ರು. ಭಾಳ ನನಗೆ ಅಭಿನಂದನಪೂರ್ವಕವಾಗಿ ಅದಕ್ಕೆ ಭಾಳ ಗೌರವ ಬಂತು. ಅನೇಕರು ತಮ್ಮ ಪ್ರೊಫೆಷನ್ಗಳನ್ನು ಪ್ರಾರಂಭ ಮಾಡಿದ್ಮೇಲೆ ಹೆಂಗೆ ಹಣ ಮಾಡಬೇಕು, ಯಾವುದೇ ಎಷ್ಟು ಹೋದರೆ ಹಣ ಮಾಡ್ಬೋದು, ಎಲ್ಲಿ ಪ್ರಾಕ್ಟೀಸ್ ಹೆಚ್ಚು ಹಣ ಬರ್ತಾರೆ ಅಂತ ಯೋಚನೆ ಮಾಡ್ತಾರೆ. ಆದರೆ ನಮ್ಮ ಯೋಗಾನಂದ ರೆಡ್ಡಿ ಅವರು ನನ್ನ ಕ್ಷೇತ್ರಕ್ಕೆ ಬರಬೇಕು, ಸೇವೆ ಮಾಡಬೇಕಂತೇಳಿ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದ. ಅದಕ್ಕೆ ಒಂದು ಮತ್ತೊಮ್ಮೆ ಅವರು ಅಭಿನಂದಿಸ್ತೇನೆ. ಅದಾದಮೇಲೆ ಮೆಡಿಸಿನ್ ಕೇಳ್ಕೊ, ಅದಾದಮೇಲೆ ದಯವಿಟ್ಟು ಊಟ ಮಾಡೋವಾಗ ಸೌತೆಕಾಯಿ ಕ್ಯಾರೆಟ್ ತಿನ್ಬಿಟ್ಟಿದ್ದು ಊಟ ಮಾಡು. ಅದೆಲ್ಲಿ ಗ್ಯಾಸ್ಟ್ರಿಕ್ ಎಲ್ಲಿ ಬರ್ತದೆ ನೋಡೋಣ ಅನ್ನೋದು. ಯಾರತ್ರ ಗ್ಯಾಸ್ಟ್ರಿಕ್ ಬರ್ತದೆ ನೋಡ್ತೀನಿ. ತಿಂಡಿ ಮಾಡುವಾಗ ಊಟ ಮಾಡುವಾಗ ಸೌತೆಕಾಯಿ ಕ್ಯಾರೆಟ್ ಕಡ್ಡಾಯವಾಗಿ ತಿನ್ನಬೇಕು. ನಾನು ಪ್ರಾಕ್ಟೀಸ್ ಮಾಡಿದ್ಮೇಲೆ ಗ್ಯಾಸ್ಟ್ರಿಕ್ ಎಲ್ಲಿದ್ದು ಅಂತ ನನಗೆ ಗೊತ್ತಿಲ್ಲ. ಪ್ರತಿನಿತ್ಯ ಬೆಳಿಗ್ಗೆ ತಿಂಡಿಗೆ ಊಟಕ್ಕೆ ಕ್ಯಾರೆಟು ಸೌತೆಕಾಯಿ ತಿಂತೀನಿ. ಗ್ಯಾಸ್ಟ್ರಿಕ್ ನನಗೆ ಕಾಣಿಸ್ತಾ ಇಲ್ಲ. ಮತ್ತೊಬ್ಬ ನನ್ನ ಸ್ನೇಹಿತರಿದ್ದಾರೆ, ಪ್ರಭಾಕರ್ ರೆಡ್ಡಿ ಅಂತ, ನನ್ನ ಫ್ಯಾಮಿಲಿ ಡಾಕ್ಟರ್ ಮನ್ಸೂರ್ ಅವರು, ಭಾಳ ಆತ್ಮೀಯರು. ಏನಾದ್ರು ಆದಾಗ ನಾನು ಫೋನ್ ಮಾಡ್ತೀನಿ. ಅವರು ಎಕ್ಕಡ ಡಾಕ್ಟರ್ ಅಂತೀನಿ, ನಿಮ್ಮನ್ನ ಏನು చెప్పు ಅಂತ తెలుగులో. నాకు సుస్తైపోయింది అన్న, ఏమో నాకు అనుమానం వస్తుంది, చాలా సుస్థ అవుతుంది, అది హాస్పిటల్కి వచ్చేసిన. ఏమిటి వస్తావు? ఇంట్లో మర్చిపోయిందా, ದುಪ್ಪೇಸ್ಕೊಂಡು ತಾಕೋ ಅವತ್ತು ಹಾಸ್ಪಿಟಲ್ಗೆ ಹೋಗ್ಬೇಕು ಹೇಳ್ಬಿಟ್ಟಿದ್ದೆ ಮನೆಗೆ. ನಾನು ಇಮಿಡಿಯೇಟ್ಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡು, ಭಾಳ ಸುಸ್ತಾಗ್ತದೆ, ಹೋಗೋಣ ಅಂತ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟಿದ್ದೆ. ನಮ್ಮ ಮನೆಯವ್ರು ಗಾಬರಿ ಮಾಡ್ಕೊಂಡು ಹೋಗೋಣ ಡ್ರೈವರಲ್ಲಿ ಅಂತ ಇದ್ರು. ನೀವು ತಾಗಿಸ್ ನಾನು ಮಾತಾಡ್ತಾವ 25 ನಿಮಿಷ 10 ನಿಮಿಷ ರೀ ಮಜ್ಜಿಗೆ ಉಪ್ಪು ಹಾಕೊಂಡು ಕುಡ್ದೆ. ಆ ಸೋಡಿಯಂ ಕಡಿಮೆ ಆಗಿತ್ತು, ಸುಸ್ತಾಗ್ತಾ ಇತ್ತು. ಯಾವ ಡಾಕ್ಟರ್ ಬೇಕಾಗಲಿ, ಯಾವ ಗ್ಲೂಕೋಸ್ ಬೇಕಲ್ಲ, ಹಾಸ್ಪಿಟಲ್ ಅದೇ ಕೊಡೋದಲ್ವ. ಅದಕ್ಕೆ 5,000-20,000 ರೂಪಾಯಿ ಬಿಲ್ ಮಾಡ್ತಾರೆ. ದೇಶದಲ್ಲಿ ಏನಾಗ್ತಾ ಇದೆ, ಮೋದಿಯವರು ಈ ದೇಶದ 10 ವರ್ಷಗಳಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡಿದ್ದಾರೆ. ಪ್ರತಿ ಜಿಲ್ಲೆ, ಈ ದೇಶದ ಎಲ್ಲ ಜಿಲ್ಲೆಗಳಲ್ಲಿ 60-80% ಮೆಡಿಕಲ್ ಕಾಲೇಜಸ್ ಆಗಿದೆ. ಈ 10 ವರ್ಷಗಳಲ್ಲಿ ದೇಶದ ಅಂಕಿಅಂಶಗಳು, ಸ್ಟ್ಯಾಟಿಸ್ಟಿಕ್ಸ್ ಮತ್ತೆ ಡಾಕ್ಟರ್ಸ್ ಪ್ರತಿ 1000 ಮಂದಿಗೆ ಒಬ್ಬ ಇರಬೇಕಲ್ವ, 1,000 ಮಂದಿಗೆ ಒಬ್ಬ ಡಾಕ್ಟರ್ ಇರಬೇಕು. ಇವತ್ತು 800 ಮಂದಿಗೆ ಒಬ್ಬ ಡಾಕ್ಟರ್ ಇದ್ದಾರೆ. 50,000ದಿಂದ 1 ಲಕ್ಷಕ್ಕೆ ಡಾಕ್ಟರ್ಸ್ ಹೆಚ್ಚಾಗಿದ್ದಾರೆ. ಆದರೂ ಮೆಡಿಕೇಶನ್ ಬದಲಾವಣೆ ಆಗಲಿಲ್ಲ, ಮೆಡಿಕೇಶನ್ ಕಾಸ್ಟ್ ರೆಡ್ಯೂಸ್ ಆಗಲಿಲ್ಲ. 1,000 ಜನಕ್ಕೆ ಒಬ್ಬ ಡಾಕ್ಟರ್, 700 ಜನಕ್ಕೆ 8 ಜನ ಬಂದಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜ್ ಇದೆ, ಪ್ರತಿ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜು. ಅನೇಕ ಕಡೆ ನರ್ಸಿಂಗ್ ಹೋಮ್ ಹೆಚ್ಚಾಗ್ತಾ ಇದೆ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು. ಕಾಸ್ಟ್ ಆಫ್ ಮೆಡಿಕೇಶನ್ ಸುಮ್ಮನೆ ಕೈ ಬಿಟ್ಟಿದ್ರೆ 5,000 ರೂಪಾಯಿ 2,000 ರೂಪಾಯಿ ಕೊಡಬೇಕು. ಇದು ಬದಲಾವಣೆ ಆಗೋದನ್ನು ಈ ದೇಶದ ಬಡವರ ಮತ್ತು ಜೀವನ ಶೈಲಿಯ, ಜೀವನ ಪದ್ಧತಿ ಮತ್ತು ಜೀವನದ ಮೇಲೆ, ಅವನ ಬದುಕಿನ ಮೇಲೆ ಬಹಳ ಕೆಟ್ಟ ಪರಿಣಾಮ ಬೀರಿತು. ಆದರೆ ಪ್ರತಿ ವ್ಯಕ್ತಿ ತನ್ನ ಬದುಕಿನಲ್ಲಿ ತನ್ನ ಜೀವನ ಶೈಲಿಯನ್ನ, ಜೀವನವನ್ನ, ತನ್ನ ಬದುಕಿನ ಸಾಧನೆಗೆ ಅನೇಕ ಮಾರ್ಗದರ್ಶನಗಳಿದೆ. ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಖಂಡಿತವಾಗ್ಲೂ ನಮ್ಮ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಬೀರ್ತದೆ. ಆಮೇಲೆ ಇವತ್ತು ನನಗೆ ಡಾಕ್ಟರ್ ಅದನ್ನೇ ಹೇಳಬೇಕಾಗಿತ್ತು. ಡೈಜೆಷನ್ಗೆ ತಮ್ಮ ಪ್ರತಿನಿತ್ಯದ ಜೀವನ ಶೈಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳಿದ್ರೆ ನಾವು ಅದನ್ನ ಇವತ್ತು ಅದೇ ಜಾಗೃತಿ
ಜೀರ್ಣಾಂಗದ ಮೇಲೆ ಯಾವ್ಯಾವ ಪದಾರ್ಥಗಳು ಯಾವ ರೀತಿ ಪ್ರಭಾವ ಬೀರ್ತದೆ, ನಮ್ಮ ಪ್ರತಿನಿತ್ಯ ನಮ್ಮ ನಾವೇನು ಮನೆ ತಿಂಡಿ ಊಟ ತೆಗೆದುಕೊಳ್ತೀವಿ, ಯಾವುದನ್ನ ತೆಗೆದುಕೊಬೇಕು, ನಾವು ಊಟ ಯಾವಾಗ ಮಾಡಬೇಕು, ಎಷ್ಟೊತ್ತು ಮಾಡಬೇಕು, ಅನೇಕ ನಾವು ಇಲ್ಲಿದ್ದೀವಿ. 7 ಗಂಟೆಗೆ ಊಟ, 6 ಗಂಟೆಗೆ ಮತ್ತೆ ಕೆಲವರು ಇದ್ದಾರೆ, ಒಂದು ಸಂಸ್ಥೆಗಳಿದ್ದಾರೆ 6 ಗಂಟೆಗೆ ಮೊದಲೇ ಊಟ ಮಾಡಿರ್ತಾರೆ. 6 ಗಂಟೆ ಆದಮೇಲೆ ಕಾಫಿನೂ ಕುಡಿಯೋದಿಲ್ಲ ಅವರು. ಅದನ್ನು ನಾವೇನು ಮಾಡ್ತೀವಿ, ಅಡುಗೆ ಆಗಿದೆಯಾ ಇದಪ್ಪ ಆಮೇಲೆ 9:30 10 ಗಂಟೆ ಹಂಗೆ ಬಂದ್ಕೊಳ್ತೀವಿ. ಅದು ದೊಡ್ಡ ಕೆಟ್ಟ ಪರಿಣಾಮ ಬೀಳ್ತಾರೆ ನಮ್ಮ ಬಾಡಿ ಮೇಲೆ. ಇದನ್ನು ಡಾಕ್ಟ್ರ್ ಹೇಳಿದ್ರೆ ಸರಿ ಇರ್ತದೆ. ನಾವು ಯಾವ ರೀತಿ ನಮ್ಮ ಜೀವನ ಶೈಲಿ ಇರಬೇಕಂತೇಳಿ ಇವತ್ತಿನ ಡೈಜೆಷನ್ ವರ್ಲ್ಡ್ ಹೆಲ್ತ್ ಡೇ ದಿನ ಈ ಒಂದು ಹೆಲ್ತ್ ಕ್ಯಾಂಪನ್ನು ಹಾಕ್ಕೊಂಡು ನಮಗೆ ಒಂದು ವಿಶೇಷವಾದಂಥ ಅರ್ಥಪೂರ್ಣವಾದಂಥ ಜಾಗೃತಿ ಮೂಡಿಸಿದಂಥ ತಮಗೆ, ನಮ್ಮ ಸಿಬ್ಬಂದಿಗೆ, ಅನೇಕ ಮಹನೀಯರು ಡಾಕ್ಟರ್ಗಳಿದ್ದಾರೆ, ವಿಶೇಷವಾದ ಆನೇಕಲ್ ತಾಲೂಕಿನ ಬಗ್ಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಹಮ್ಮಿಕೊಂಡಿದ್ದಾರೆ. ಜನನಿ ಜನ್ಮಭೂಮಿಷ್ಠ ಸ್ವರ್ಗಾದಪಿ ಗರೀಯಸಿ ಅಂತ ಹೇಳ್ತಾರೆ. ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ತನ್ನ ಒಂದು ವಿದ್ಯಾಭ್ಯಾಸವನ್ನ ಹಾಗೂ ತನ್ನ ಒಂದು ಸೇವೆಯನ್ನ ಅಲ್ಲಿ ಸಲ್ಲಿಸಿದ್ರು ಕೂಡ ತನ್ನ ಹುಟ್ಟಿದ ಒಂದು ತಾಯಿನಾಡನ್ನ ಮರೆಯದೆ ಅಲ್ಲಿರುವ ಜನಕ್ಕೆ ನನ್ನ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಬಂದಿರತಕ್ಕಂಥ ಯೋಗಾನಂದ ರೆಡ್ಡಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಕೃತಜ್ಞತೆಗಳು. ಯಾಕೆ ಅಂದರೆ ಸುಮಾರು ಜನ ಒಂದು ಜೋಕ್ ಇದೆ ಒಂದು ಶ್ಲೋಕದಲ್ಲಿ, ಅಂದರೆ ಏನು ಅಂತಂದರೆ ಡಾಕ್ಟರ್ ಅಂದರೆ ಇಂತಹವ್ರ ಬಗ್ಗೆ ಅಲ್ಲ, ಆದರೆ ಈಗಿನ ಕಾಲದಲ್ಲಿ ಡಾಕ್ಟರ್ಗಳೆಲ್ಲ ಹೇಗಿದ್ದಾರೆ ಅನ್ನೋದನ್ನ ಹಲವಾರು ಜನರನ್ನ ನಾನು ನೋಡಿದ್ದೇನೆ. ಅದು ಇವಾಗಲೂ ನಡೀತಾ ಇದೆ ಹಲವಾರು ಹಾಸ್ಪಿಟ್ಲ್ಗಳಲ್ಲಿ. ಹಾಗೆ ವೈದ್ಯರಾಜ ನಮಸ್ತುಭ್ಯಂ ಯಮರಾಜ ಸಹೋದರ ಯಮಾಂತು ಪ್ರಾಣಾನ್ ಹರತಿ ವೈದ್ಯ ಪ್ರಾಣಾನ್ ಧನಾನಿ ಚ ಅಂತ ಒಂದು ಜೋಕಾದ ಶ್ಲೋಕ ಇದೆ. ಏನಾದ್ರೆ ಅರ್ಥ ಅಂದ್ರೆ, ವೈದ್ಯರೇ ನಿಮಗೆ ನಮಸ್ಕಾರ, ನೀವು ಯಮಧರ್ಮರಾಜನ ಸಹೋದರ, ಯಮಧರ್ಮರಾಜ ಪ್ರಾಣವನ್ನ ಮಾತ್ರ ತಗೊಂಡೋಗ್ತಾನೆ, ನೀವು ಪ್ರಾಣವನ್ನು ಹಣವನ್ನು ಸಹ ತಗೊಂಡೋಗ್ತೀನಿ ಅಂತ ಒಂದು ಶ್ಲೋಕ. ಅಂತಹ ಒಂದು ಕಾಲದಲ್ಲಿ ನಮ್ಮ ಒಂದು ಜನಕ್ಕೆ, ನಮ್ಮ ಭಾಗದ ಜನಕ್ಕೆ ಇದು ಉಪಯೋಗವಾಗಬೇಕು. ಎಲ್ಲರಿಗೂ ನಿಜವಾಗ್ಲೂ ಈಗಿನ ಕಾಲದಲ್ಲಿ ಆ ಗ್ಯಾಸ್ಟ್ರಿಕ್ ಅನ್ನೋದು ಎಲ್ಲರಿಗೂ ಇದೆ. ಅಂತಹ ಒಂದು ನಿಜವಾಗ್ಲೂ ಒಂದು ತಪಾಸಣೆ ಶಿಬಿರವನ್ನ ಹಮ್ಮಿಕೊಂಡಿರೋದು ಎಲ್ಲರಿಗೂ ಉಪಯೋಗಕರವಾಗಿರುತ್ತೆ. ಯಾಕೆಂದ್ರೆ ಈಗಾಗಲೇ ಡಾಕ್ಟರ್ ಅಲ್ದಿರೇ ಇರೋ ನಮ್ಮ ಮಂತ್ರಿಗಳೇ 2 ಔಷಧಿಗಳನ್ನ ಹೇಳಿದ್ರು. ನೀವು ಚೆನ್ನಾಗಿ ಗಮನಿಸಿರ್ಬೋದು. ತಿನ್ನೋದಕ್ಕೆ ಮುಂಚೆ ಕ್ಯಾರೆಟ್ ಸೌತೆಕಾಯಿಯನ್ನ ತಿನ್ನಿ, ಗ್ಯಾಸ್ಟ್ರಿಕ್ ಬರುತ್ತಾ ನೋಡ್ತೀನಿ ಅಂತ. ಇಂತಹ ಒಂದು ಚುಟಕಗಳು ನಮಗೆ ಬೇಕಾಗಿದೆ. ಇನ್ನೊಂದು ಏನೋ ಹೇಳಿದ್ರು ಅವರು. ಏನ್ ಹೇಳಿದ್ರು? ಯಾರಾದ್ರೂ ನೆನ್ಪಿಟ್ಕೊಂಡಿದ್ದೀರಾ? ಸುಸ್ತಾದಾಗ ಉಪ್ಪು ಹಾಕೊಂಡು ಮಜ್ಜಿಗೆ ಕೊಡಿ. ನಮ್ಮ ಒಂದು ಹಳ್ಳಿಗಳಲ್ಲಿ ಯಾವಾಗಲೂ ಮಜ್ಜಿಗೆ ಅನ್ನೋದು ತುಂಬಾ ಸೇವನೆ ಇರ್ತಾ ಇತ್ತು. ಈಗಿನ ಕಾಲದಲ್ಲಿ ಸುಮ್ಮನೆ ಏನೋ ಒಂದು ಇದು ಅಂಗಡಿಗಳಲ್ಲಿ ತಂದು ಡ್ರಿಂಕ್ಸ್ ಅನ್ನ ಕುಡಿತೀವಿ. ಅದು ನಮಗೆ ಇನ್ನಷ್ಟು ಗ್ಯಾಸ್ಟ್ರಿಕ್ ಅನ್ನ ಜಾಸ್ತಿ ಮಾಡುತ್ತೆ ವಿನಃ ಅದು ಕಡಿಮೆ ಮಾಡೋದಿಲ್ಲ. ಅದರಿಂದ ಆಹಾರ ಹೇಗಿರ್ಬೇಕು, ಹಳ್ಳಿಗಳ ಕಡೆ ಒಂದು ನಾಟಿಯಾಗಿ ಹೇಳೋದು ಒಂದುಂಟು. ಏನಂದ್ರೆ ನಿದ್ದೆ, ಮುದ್ದೆ, ಲದ್ದಿ ಈ 3 ಚೆನ್ನಾಗಿದ್ರೆ ನಮ್ಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಲ್ಲಿ. ಅಂದ್ರೆ ತಿನ್ನುವ ಆಹಾರ ಯಾವ ತರ ಇರಬೇಕು, ಅದು ಚೆನ್ನಾಗಿರ್ಬೇಕು. ಮತ್ತೆ ಆಹಾರ ತಿಂದ ಮೇಲೆ ಅವನಿಗೆ ಚೆನ್ನಾಗಿ ನಿದ್ದೆ ಬರಬೇಕು. ಅಂತಹ ಆಹಾರವನ್ನ ಸೇವನೆ ಮಾಡಬೇಕು. ಆ ಆಹಾರ ಚೆನ್ನಾಗಿ ಬೆಳಗ್ಗೆ ಎದ್ದ ತಕ್ಷಣ ಅದು ಹೊರಗಡೆ ಹೋಗ್ಬೇಕು, ಔಟ್ಪುಟ್ ಚೆನ್ನಾಗಿರ್ಬೇಕು. ಈ 3 ಚೆನ್ನಾಗಿದ್ರೆ ಅವನಿಗೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಯಾವಾಗ ನಾವು ಈ ಒಂದು ಬೇಕರಿ ಐಟಮ್ಗಳನ್ನ ತಿಂತೀವೋ ಆವಾಗ ಅದು ಹೊಟ್ಟೆಯನ್ನ ಇನ್ನಷ್ಟು ಗ್ಯಾಸ್ ಮಾಡುತ್ತೆ. ಎಲ್ಲಾ ಭಾಗದಲ್ಲೂ ಆ ಗ್ಯಾಸ್ ಅನ್ನ ತುಂಬಿಕೊಳ್ಳುತ್ತೆ. ನಮಗೆ ಕೆಲವೊಂದು ಸಲ ಎದೆ ಬಡಿತ ಅಂದ್ರೆ ಎದೆಯಲ್ಲಿ ನೋವು ಉಂಟಾಗುತ್ತೆ. ನಮಗೆ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೇನೋ ಅನ್ನೋ ಮಟ್ಟಕ್ಕೆ ನೋವು ಕೂಡ ಆಗುತ್ತೆ. ಯಾವುದರಿಂದ ಅಂದ್ರೆ ಹಲವರಿಗೆ ಗೊತ್ತಾಗೋದಿಲ್ಲ, ಗ್ಯಾಸ್ನಿಂದಲೇ ಆಗುತ್ತೆ. ಅದು ಗ್ಯಾಸ್ ಎಲ್ಲ ಭಾಗದಲ್ಲೂ ಸೇರ್ಕೊಂಡು ಅದು ಇನ್ನಷ್ಟು ನಮಗೆ ಬಾಧೆ ಕೊಡ್ತಾ ಇರುತ್ತೆ. ಆ ಆಹಾರಗಳು ಹೇಗಿರ್ಬೇಕು, ನಮ್ಮ ಮಕ್ಕಳಿಗಾಗ್ಬೋದು ನಾವಾಗ್ಬೋದು ಬೇಕರಿ ಐಟಮ್ಗಳನ್ನ ತಿನ್ನೋದನ್ನ ನಿಲ್ಲಿಸ್ಬೇಕು.
ಯಾವಾಗ ನಾವು ಅಂತಹ ಒಂದು ಈ ಮೈದಾ ಐಟಮ್ಗಳನ್ನ ತಿನ್ನೋದು ನಿಲ್ಲಿಸ್ತೀವೋ ಆವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆಗಿನ ಕಾಲದಲ್ಲಿ ನಮ್ಮ ಈಗ ಏನೇನೋ ಹೊಸದಾಗಿ ಅದು ತಿನ್ಬೇಕು ಇದು ತಿನ್ಬೇಕು ಆವಾಗ ಸರಿ ಹೋಗುತ್ತೆ, ಅದಲ್ಲ. ನಾವು ಯಾವುದನ್ನ ಪರಂಪರಾನುಗತವಾಗಿ ನಮ್ಮ ಪಾರಂಪರಿಕವಾಗಿ ಮುದ್ದೆ ಸಾರು ಅನ್ನ ಏನನ್ನ ಊಟ ಮಾಡ್ಕೊಂಡು ಬಂದಿದ್ದೀವೋ ಅದನ್ನ ತಿಂದ್ರೇನೆ ಸಾಕು, ಇನ್ನೇನಾದ್ರೂ ಹೊಸದಾಗಿ ತಿನ್ಬೇಕು ಅನ್ನೋದೇನೂ ಇಲ್ಲ. ಹೀಗೆ ಹೇಳಿದಾಗೆ ಮಜ್ಜಿಗೆ ಉಪ್ಪಿನಕಾಯಿ ಜೊತೆಗೆ ನಾವು ಒಂದಷ್ಟು ಸಾಲಡ್ಗಳನ್ನ ಮಾಡಿಕೊಂಡು ತಿಂದಿದ್ದಾದ್ರೆ ಸರಿ ಹೋಗ್ಬಿಡುತ್ತೆ. ಅದಲ್ಲದೆ ನಾವು ಇನ್ನೇನಾದ್ರೂ ತಿನ್ನೋದಕ್ಕೆ ಹೋಗ್ಲೇಬಾರ್ದು. ಆಹಾರ ಇನ್ನೊಂದು ಭಗವದ್ಗೀತೆಯಲ್ಲಿ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಅವ್ರು ಯೋಗಾನಂದ್ರು. ಯೋಗಿ ಯಾಕೆ ಆದ್ರು? ಒಬ್ಬ ಡಾಕ್ಟರ್ಗೆ ಅಂತಹ ಒಂದು ಶಕ್ತಿ ಬರಬೇಕಾದ್ರೆ ಅವರಿಬ್ಬರು ನೋಡಿದ್ರೆ ಎಷ್ಟು ತೆಳಗಿದ್ದಾರೆ, ನಮ್ಮಂತವ್ರು ನೋಡಿ ಹೇಗಿದ್ದೀವಿ ಅಂತ ಹೇಳಿ. ಅವರು ಹೇಗೆ ಉಣ್ಣಬೇಕು, ಎಷ್ಟು ಯುಕ್ತಾಹಾರ, ಆಹಾರದ ವಿಷಯದಲ್ಲಿ ಹಿತವಾಗಿ ಇರಬೇಕು, ಆದರೆ ಮಿತವಾಗಿ ಇರಬೇಕು. ಯುಕ್ತಾಹಾರ ವಿಹಾರಸ್ಯ, ತುಂಬಾ ನಾವು ಓಡಾಟನೂ ನಮ್ಗೆ ಜಾಸ್ತಿ ಇರಬಾರ್ದು. ತುಂಬಾ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ಸುಮಾರು ಕೆಲಸ ಮಾಡಿ ಆಯಾಸವನ್ನು ಮಾಡ್ಕೊಳ್ಬಾರ್ದು. ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ, ಯಾವಾಗ ನೋಡಿದ್ರು ನಿದ್ದೆನೂ ಮಾಡಬಾರ್ದು. ಅದಕ್ಕಂತ ನಿದ್ದೆ ಇಲ್ದಿರ ಇದ್ರೂ ಕೂಡ ನಮ್ಮ ಒಂದು ಆರೋಗ್ಯ ಕೆಟ್ಟೋಗುತ್ತೆ. ಅದರಿಂದ ಎಲ್ಲವೂ ಕೂಡ ಹಿತವಾಗಿರ್ಬೇಕು, ಮಿತವಾಗಿರ್ಬೇಕು ಅಂತ ಭಗವದ್ಗೀತೆಯಲ್ಲಿ ಹೇಳಿದೆ. ಅಂತಹ ಒಂದು ಆಹಾರ ಆಗ್ಬೋದು, ನಿದ್ದೆ ಆಗ್ಬೋದು, ಮತ್ತೆ ನಮ್ಮ ಒಂದು ವ್ಯವಸ್ಥಿತವಾದ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ಇದರೆಲ್ಲದರಲ್ಲೂ ಹಿತಮಿತವಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಈ ಒಂದು ಭಾಗದಲ್ಲಿ ಇಂತಹ ಒಂದು ಆರೋಗ್ಯ ತಪಾಸಣೆಗಳನ್ನ ಹಮ್ಮಿಕೊಂಡು ಅವರು ಇದನ್ನ ಮಾಡ್ತಾ ಇರೋದು. ಅವ್ರದ್ದು ನಾವು ಅವರ ಗ್ಯಾಸ್ಟ್ರೋ ಸೆಂಟರ್ಗೆ ಹೋದ್ರೆ ತುಂಬಾ ದುಬಾರಿಯಾಗಿ ಇರುತ್ತೆ. ಆದ್ರೆ ಇಂತಹ ತಪಾಸಣೆಗಳಿಗೆ ಬಂದಾಗ ನಮಗೆ ಉಚಿತವಾಗಿ ಮಾಡೋದಲ್ಲದೆ ಅವರು ಯಾವ ತರ ಆಹಾರವನ್ನ ತಗೊಳ್ಬೇಕು, ಈಗಾಗಲೇ ಹೇಳಿದ್ರು. ಹೋಗಿದ ತಕ್ಷಣ ಒಂದು ಏನಾದ್ರೂ ಒಂದು ಸಣ್ಣ ನಮಗೆ ಒಂದು ತಲೆನೋವು ಬಂತು, ಇಲ್ಲ ಒಂದು ಜಲದೋಷಣೆ ಬಂತು ಅಂದ್ರೆ, ನಮಗೆ ಕೆಮ್ಮು ನೆಗಡಿನೋ ಬಂತು ಅಂದ್ರೆ ತಕ್ಷಣ ನಾವು ಆಗ್ಬೋದು, ನಮ್ಮ ಮಕ್ಕಳಿಗೂ ಆಗ್ಬೋದು, ತಕ್ಷಣ ಮೆಡಿಸನ್ಗೆ ನಾವು ಶರಣ್ ಆಗ್ತೇವೆ. ಅದು ಆಗ್ಬಾರ್ದು. ನಮ್ಮ ಒಂದು ಮನೆ ಮದ್ದುಗಳು ಎಷ್ಟೋ ಇರುತ್ತೆ, ಅದನ್ನ ನಾವು ಮಾಡಿ ಮಕ್ಕಳಿಗೂ ಅದನ್ನೇ ಕೊಡಬೇಕು, ನಾವು ಅದನ್ನೇ ಸೇವನೆ ಮಾಡಬೇಕು. ಆದಷ್ಟು ಈ ಡ್ರಗ್ ಇನ್ಫೆಕ್ಷನ್ ಆಗದಿರ ನಮ್ಮ ದೇಹವನ್ನ ಇದು ಔಷಧಿಮಯವನ್ನಾಗಿ ಮಾಡಿದಿರ ನಾವು ನಮ್ಮ ಮನೆಮದ್ದುಗಳನ್ನೇ ನಾವು ಉಪಯೋಗಿಸಿದ್ದೆ ಆದ್ರೆ, ಈಗಾಗಲೇ ನಮ್ಮ ಮಂತ್ರಿಗಳು ಹೇಳಿದಾಗೆ ನಾವು ಅದನ್ನ ಪಾಲನೆ ಮಾಡಿದ್ದೆ ಆದ್ರೆ ಇನ್ನು ಬೇಕಾದಷ್ಟು ಅವರು ನಿಮಗೆ ಹೇಳೋದಿದ್ದಾರೆ. ನನಗೆ ಇಷ್ಟೊಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾಗಲಿ.
ವರ್ಲ್ಡ್ ಡೈಜೆಸ್ಟಿಕ್ ಹೆಲ್ತ್ ಡೇ ಆಚರಣೆ ಪ್ರಯುಕ್ತ ಇಡೀ ವಿಶ್ವದ ವರ್ಲ್ಡ್ ಡೈಜೆಸ್ಟಿಕ್ ಒತ್ತಡೆ ಹೆಲ್ತ್ ಡೇ ಅಂಗವಾಗಿ ಈ ದಿನ ನಮ್ಮ ಆನೇಕಲ್ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಂಥ ಯೋಗಾನಂದ ರೆಡ್ಡಿ ಅವರು ಗ್ಯಾಸ್ಟ್ರಾಲಜಿ ಬಗ್ಗೆ ಸ್ಪೆಷಲೈಸೇಷನ್ ಮಾಡಿ USA ಯಲ್ಲಿ 8 ವರ್ಷಗಳ ಕಾಲ ಕೆಲಸವನ್ನು ಮಾಡಿ ಈ ಕ್ಷೇತ್ರದಲ್ಲೇ ಮತ್ತು HRSರಲ್ಲೇ ಒಂದು ಗ್ಯಾಸ್ಟ್ರೋ ಎಂಟ್ರಾಲಜಿ ಸೆಂಟ್ರನ್ನು ಓಪನ್ ಮಾಡಿದ್ದಾರೆ. ನಾನು ಆತನ ಭೇಟಿ ಮಾಡಿದಾಗ ನನ್ನ ದೇಶದಲ್ಲಿ ಸೇವೆ ಮಾಡಬೇಕನ್ನಿಸ್ತು. ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ ಅಂತೇಳಿ ಇವತ್ತು HSRರಲ್ಲಿ ಪ್ರಾರಂಭ ಮಾಡಿ ಆನೇಕಲ್ ತಾಲೂಕಿನ ಸಮಸ್ತ ಜನತೆಗೆ ಹತ್ತಿರವಾಗಿ ಪರಿಚಯ ಆಗಬೇಕು. ನಾನು ಇವತ್ತು ಡೈಜೆಸ್ಟಿಕ್ ವರ್ಲ್ಡ್ ಹೆಲ್ತ್ ಡೇ ಅಂಗವಾಗಿ ಈ ಭಾಗದ ಎಲ್ಲ ಜನತೆಗೆ ನಾನು ಮೆಡಿಕಲ್ ಕ್ಯಾಂಪ್ ಮಾಡಬೇಕಂತ ಬಂದು ಮೆಡಿಕಲ್ ಕ್ಯಾಂಪ್ ಪ್ರಾರಂಭ ಮಾಡಿರ್ತಕ್ಕಂಥ ನಮ್ಮ ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರಿಗೆ ಮತ್ತು ಅವರ ಪತ್ನಿಗೆ ಮತ್ತು ಅವರ ಸಹೋದರನಿಗೆ ವಿಶೇಷವಾದ ಅಭಿನಂದನೆ ನಾನು ಸಲ್ಲಿಸ್ತೇನೆ. ಇವತ್ತು 29ನೇ ತಾರೀಕು ಮೇ ವರ್ಲ್ಡ್ ಡೈಜೆಸ್ಟಿವ್ ಹೆಲ್ತ್ ಡೇ ಅಂತ ಪ್ರಪಂಚದಲ್ಲಿ ಎಲ್ಲ ಕಡೆ ನಮ್ಮ ಈ ಜೀರ್ಣಕ್ರಿಯೆ ಆರೋಗ್ಯದ ಒಂದು ಅರಿವನ್ನ ಆಚರಿಸ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಬೆಂಗಳೂರು ಗ್ಯಾಸ್ಟ್ರೋ ಸೆಂಟರ್ ಕಡೆಯಿಂದ ನಾವು ಒಂದು ಫ್ರೀ ರೂರಲ್ ಔಟ್ರೀಚ್ ಪ್ರೋಗ್ರಾಮ್ ಫಾರ್ ಡೈಜೆಸ್ಟಿವ್ ಹೆಲ್ತ್ ಅಂತ ಉಚಿತವಾಗಿ ಗ್ರಾಮೀಣ ಪ್ರದೇಶಕ್ಕೆ ನಮ್ಮ ಒಂದು ಗ್ಯಾಸ್ಟ್ರೋಎಂಟ್ರಾಲಜಿ ಸೂಪರ್ ಸ್ಪೆಷಲಿಸ್ಟು ಹಾಸ್ಪಿಟಲ್ನೇ ನಾವು ಒಂದು ಶಿಬಿರದ ಮೂಲಕ ತೊಗೊಂಬರ್ತಾ ಇದ್ದೀವಿ. ಈ ಶಿಬಿರದ ಉದ್ದೇಶ ಏನು? ಜೀರ್ಣಕ್ರಿಯೆ ಒಂದು ಆರೋಗ್ಯದ ಬಗ್ಗೆ ಅರಿವು, ಜೀರ್ಣಾಂಗದ ಒಂದು ರೋಗಗಳು, ಲಿವರ್ ಯಕೃತ್ತಿನ ರೋಗ, ಪ್ಯಾಂಕ್ರಿಯಾಟಿಕ್ ರೋಗ, ಈ ಥರದಕ್ಕೆಲ್ಲ ಟ್ರೀಟ್ಮೆಂಟು, ಕ್ಯಾನ್ಸರ್ ಸ್ಕ್ರೀನಿಂಗು, ಅವರಿಗೆ ಯಾವ ಒಂದು ಜೀವನ ಶೈಲಿಯಲ್ಲಿ ಮಾರ್ಪ್ ಮಾಡ್ಕೊಬೇಕು, ಯಾವ ಒಂದು ಆಹಾರನ ತಿನ್ನಬಾರ್ದು, ಇದರ ಬಗ್ಗೆ ಎಲ್ಲ ಒಂದು ಅರಿವು. ನಮ್ಮ ಒಂದು ದೊಡ್ಡ ಟೀಮ್ ಆಫ್ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಹೈಲಿ ಕ್ವಾಲಿಫೈಡ್ ಸ್ಪೆಷಲಿಸ್ಟ್, ಎಕ್ಸ್ಪೀರಿಯನ್ಸ್ ಆಗಿರೋವಂಥ ನರ್ಸಸ್ಸು, ಎಂಡೋಸ್ಕೋಪಿ ಟೆಕ್ನಿಷಿಯನ್ಸು, ಲ್ಯಾಬ್ ಟೆಕ್ನಿಷಿಯನ್ಸು, ನಮ್ಮ ಫಾರ್ಮಸಿಸ್ಟು ಎಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಜನರಿಗೆ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂಥ ನಮ್ಮ ಜನರಿಗೆ ಒಂದು ಉಚಿತವಾಗಿ ಸೂಪರ್ ಸ್ಪೆಷಲಿಸ್ಟ್ ಕನ್ಸಲ್ಟೇಷನ್ಸ್, ರಕ್ತ ಪರೀಕ್ಷೆ, ಈ ಹೆಪಟೈಟಿಸ್ B, C ಅನ್ನೋದನ್ನು ಒಂದು ಅರ್ಲಿ ಸ್ಟೇಜಲ್ಲಿ ಕಂಡುಹಿಡಿಯೋದಕ್ಕೆ, ಕ್ಯಾನ್ಸರ್ ಸ್ಕ್ರೀನ್ ಮಾಡಲಿಕ್ಕೆ, ಆಮೇಲೆ ಎಂಡೋಸ್ಕೋಪಿ, ಕೆಲವೊಂದು ಔಷಧಿಗಳು, ಇದನ್ನೆಲ್ಲ ನಾವು ಉಚಿತವಾಗಿ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ನಾವು ತಲುಪಿಸ್ತಾ ಇದ್ದೀವಿ. ಇದು ನಾನು ಹುಟ್ಟು ಬೆಳೆದಿರೋ ಆನೇಕಲ್ ತಾಲೂಕಲ್ಲಿ ನಮ್ಮ ಒಂದು ಮೊದಲನೇ ಕಾರ್ಯಕ್ರಮ ಇವತ್ತು ಶುರು ಮಾಡಿದ್ದೀವಿ. ಇದೇ ಥರ ನಾವು ಕರ್ನಾಟಕದಲ್ಲಿ ಎಲ್ಲ ಕಡೆ ಈ ಒಂದು ಕಾರ್ಯಕ್ರಮನ ನಾವು ಹಂತವಾಗಿ ನಾವು ತಗೊಂಡು ಹೋಗ್ತಾ ಇದ್ದೀವಿ. ನಾನು ಡಾಕ್ಟರ್ ಯೋಗಾನಂದ ರೆಡ್ಡಿ, ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಮತ್ತು ಡೈರೆಕ್ಟರ್ ಬೆಂಗಳೂರು ಗ್ಯಾಸ್ಟ್ರೋ ಸೆಂಟರ್. ಸೊ ಇವತ್ತು ನಾವು ಈ ಮೆಡಿಕಲ್ ಗ್ಯಾಸ್ಟ್ರೋ ಸೆಂಟರಿಂದ ನಾವು ಬಂದುಬಿಟ್ಟು ಫ್ರೀ ಸ್ಕ್ರೀನಿಂಗ್ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಇವತ್ತು ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿರೋದ್ರಿಂದ ಈ ಫ್ರೀ ಹೆಪಟೈಟಿಸ್ B ಮತ್ತು ಹೆಪಟೈಟಿಸ್ C ಮತ್ತು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಈ ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಂದರೆ, ಭಾರತದಲ್ಲಿ ಆಲ್ಮೋಸ್ಟ್ 3 ಕೋಟಿ ಜನ ಹೆಪಟೈಟಿಸ್ B ಇಂದ ಬಳಲ್ತಾ ಇದ್ದಾರೆ. ಆಲ್ಮೋಸ್ಟ್ 55 ಲಕ್ಷ ಜನ ಹೆಪಟೈಟಿಸ್ C ಇನ್ಫೆಕ್ಷನಿಂದ ಬಳಲ್ತಾ ಇದ್ದಾರೆ. ಈ ಹೆಪಟೈಟಿಸ್ B ಆ್ಯಂಡ್ C ಇನ್ಫೆಕ್ಷನ್ ಅನ್ನೋದು ಈ ಲಿವರ್ ಮೇಲೆ ತೊಂದರೆ ಮಾಡುತ್ತೆ. ಲಿವರ್ ಮೇಲೆ ತೊಂದರೆ ಮಾಡಿದಾಗ ಸುಮಾರು ಜನ ಏನಾಗುತ್ತೆ, ಈ ಹೆಪಟೈಟಿಸ್ B, C ಇನ್ಫೆಕ್ಷನ್ ಇದೆ ಅಂತಲೇ ಗೊತ್ತಿರೋದಿಲ್ಲ. ಯಾವುದೋ ಒಂದು ಕಾರಣದಿಂದ ಬ್ಲಡ್ ಟೆಸ್ಟ್ ಮಾಡಿಸಿರೋದುವಾಗ ಅವ್ರಿಗೆ ಅದು ಗೊತ್ತಾಗುತ್ತೆ ಈ ಇನ್ಫೆಕ್ಷನ್ ಇದೆ ಅಂತ. ಅಥವಾ ಪರ್ಮನೆಂಟ್ ಆಗಿ ಲಿವರ್ ಡ್ಯಾಮೇಜ್ ಆಗಿ ಅಥವಾ ಲಿವರ್ ಕ್ಯಾನ್ಸರ್ ಆಗಿದ್ದಾಗ ಮಾತ್ರ ಜನರಿಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಈ 2 ಕಾಯಿಲೆಗಳಿಗೆ, ಹೆಪಟೈಟಿಸ್ Cಗೆ ಎಸ್ಪೆಷಲಿ ಕಂಪ್ಲೀಟ್ ಕ್ಯೂರ್ ಮಾಡ್ಬೋದು ಅರ್ಲಿ ಡಿಟೆಕ್ಷನ್ ಮಾಡಿದಾಗ. ಆಮೇಲೆ ಹೆಪಟೈಟಿಸ್ Bಗೆ ವ್ಯಾಕ್ಸಿನೇಷನ್ಗಳು ಅವೈಲೇಬಲ್ ಇದೆ ಪ್ರಿವೆನ್ಷನ್ ಮಾಡೋದಕ್ಕೆ. ಪೇಷಂಟ್ಸ್ಗೆ ಒಳ್ಳೆ ಮಾತ್ರೆಗಳಿದೆ, ಇದು ಮುಂದೆ ಹೋಗಿ ಕ್ಯಾನ್ಸರ್ ಅಥವಾ ಪರ್ಮನೆಂಟ್ ಲಿವರ್ ಡ್ಯಾಮೇಜ್ ಕಾಸ್ ಮಾಡಬಾರ್ದು ಅಂತ. ಸೊ ಅದರಿಂದ ಈ ಶಿಬಿರವನ್ನು ನಾವು ಯೂಟಿಲೈಸ್ ಮಾಡ್ಕೊಳ್ತಾ ಇದ್ದೀವಿ ಪಬ್ಲಿಕ್ ಅವೇರ್ನೆಸ್ಗೆ ಅಂಥೇಳಿ. ಸೊ ದ್ಯಾಟ್ ದೇ ಆರ್ ಅ ಲಿಟಲ್ ಮೋರ್ ಅವೇರ್ ಆಫ್ ಹೆಪಟೈಟಿಸ್ B ಆ್ಯಂಡ್ C ಇನ್ಫೆಕ್ಷನ್, ಸೊ ದ್ಯಾಟ್ ವಿ ಕ್ಯಾನ್ ಟ್ರೀಟ್ ದೆಮ್ ಅಟ್ ಅನ್ ಅರ್ಲಿ ಸ್ಟೇಜ್. ನಮಸ್ಕಾರ, ನಾನು ಡಾಕ್ಟರ್ ದೇವಾಂಶ್ ಅಂತ, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಬ್ಯಾಂಗ್ಳೂರು ಗ್ಯಾಸ್ಟ್ರೋ ಸೆಂಟರು. ಇವತ್ತು ಡೈಜೆಸ್ಟಿವ್ ಹೆಲ್ತ್ ಡಿಸೀಸ್ ಡೇ ಇರೋದ್ರಿಂದಾಗಿ ನಮ್ಮಲ್ಲಿ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀವಿ. ಈ ಜೀರ್ಣಶಕ್ತಿ ಮತ್ತು ನಮ್ಮ ಲಿವರ್ ಸಂಬಂಧಪಟ್ಟಂತೆ ನಮಗೆ ಹಲವಾರು ಕಾಯಿಲೆಗಳಿರ್ತವೆ.
ಅದರಲ್ಲಿ ಸಾಧಾರಣವಾಗಿ ನಾವು ನೋಡುವಂಥದ್ದು ಗ್ಯಾಸ್ಟ್ರೈಟಿಸ್ ಆಗಲಿ, ಮೂಲವ್ಯಾಧಿ, ಪೈಲ್ಸು ಅಥವಾ ಫ್ಯಾಟಿ ಲಿವರ್ ಅನ್ನೋದು ಸಾಧಾರಣವಾಗಿ ನಾವು ಕಂಡ್ಕೋತೇವೆ. ಅದ್ರ ಜೊತೆಗೆ ಕೆಲವೊಂದು ಇನ್ನೂ ಸೀರಿಯಸ್ ಹಾಗೂ ಮಾರಕ ಕಾಯಿಲೆಗಳು ಸಹ ನಾವು ಗ್ಯಾಸ್ಟ್ರೋಎಂಟ್ರಾಲಜಿಯಲ್ಲಿ ನೋಡ್ತೇವೆ. ಅದಂದರೆ ಯಾವುವು, ಉದಾಹರಣೆಗೆ ಇನ್ಫ್ಲಮೇಟ್ರಿ ಬವಲ್ ಡಿಸೀಸ್ ಅಂತ ಇರ್ತದೆ, ಸಿರೋಸಿಸ್ ಆಫ್ ಲಿವರ್ ಅಂತ ಇರ್ತದೆ, ಪ್ಯಾಂಕ್ರೆಟೈಟಿಸ್ ಅಂತ ಇರ್ತದೆ, ತಪ್ಪಿದ್ರೆ ಜೀರ್ಣಾಂಗಗಳ ಕ್ಯಾನ್ಸರ್ಗಳು ಸಹ ಬರೋ ಸಾಧ್ಯತೆಗಳಿರ್ತವೆ. ಈ ಕಾಯಿಲೆಗಳಿಗೆ ನಾವು ಬೇಗ ಕನ್ಸಲ್ಟೇಷನ್ ತಗೊಂಡು ಸೂಕ್ತವಾದ ಚಿಕಿತ್ಸೆ ತಗೊಂಡಲ್ಲಿ ಅದು ಕಾಯಿಲೆಗಳು ಗುಣಮುಖರಾಗಿ ಬಹಳ ದಿನ ಆಸ್ಪತ್ರೆಯಲ್ಲಿ ಇರುವಂಥ ಸಂಭಾವನೆಗಳು ಅಥವಾ ಸಾವನ್ನಪ್ಪುವಂಥ ಸಂಭಾವನೆಗಳನ್ನು ನಾವು ತಡೆಯೋ ಸಾಧ್ಯತೆಗಳಿರ್ತದೆ. ಹಾಗೂ ಬಹಳಷ್ಟು ಕಾಲ ಆರೋಗ್ಯವಾಗಿ ಇರುವಂಥ ಸಂಭಾವನೆ ನಮಗೆ ಇರ್ತದೆ. ಅದಕ್ಕೆ ನಿಮ್ಗೆ ಏನೇ ತೊಂದರೆ ಇದ್ದರೂ ಗ್ಯಾಸ್ಟ್ರೋಎಂಟ್ರಾಲಜಿ ಡಾಕ್ಟರ್ನ ಮೀಟ್ ಮಾಡಿ ಸೂಕ್ತ ಚಿಕಿತ್ಸೆ ಪಡಿಬೇಕೆಂದು ನಾವು ವಿನಂತಿಸ್ತೀವಿ. ನಾನು ಡಾಕ್ಟರ್ ದೇವಾಂಶ್ ಅಂತ, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು, ಬ್ಯಾಂಗ್ಳೂರು ಗ್ಯಾಸ್ಟ್ರೋ ಸೆಂಟರ್. ಇವತ್ತು ವಿಶ್ವ ಜೀರ್ಣ ದಿನ ಅಂತೇಳಿ ವರ್ಲ್ಡ್ ಡೈಜೆಸ್ಟಿವ್ ಡೇ ಅಂತೇಳಿ ಏನು ಇವತ್ತು ಮಾಡ್ತಿದ್ದಾರೆ. ಇವತ್ತಿನ ಫುಡ್ ಸಿಸ್ಟಮ್ಮು ಮತ್ತು ಇವತ್ತಿನ ಮೆಡಿಸಿನ್ ಸಿಸ್ಟಮ್ಮು ಇದನ್ನೆಲ್ಲ ಒಂದು ಅರಿವು ಮೂಡಿಸ್ತಕ್ಕಂಥ ಒಂದು ಪ್ರೋಗ್ರಾಮನ್ನು ಇವತ್ತು ಬ್ಯಾಂಗ್ಳೂರು ಗ್ಯಾಸ್ಟ್ರೋ ಸೆಂಟರು ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರ ನೇತೃತ್ವದಲ್ಲಿ ಮತ್ತು ಅವರ ದಂಪತಿಗಳು ಇಬ್ಬರು ಸೇರಿ ಇದನ್ನು ಒಂದು ಉಚಿತವಾಗಿ ಆಯೋಜನೆ ಮಾಡಿದೆ. ಉಚಿತ ಅನ್ನೋದಕ್ಕಿಂತ ಒಂದು ಈ ಥರದ ಒಂದು ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವ ಫೆಸಿಲಿಟಿ ಕಾರ್ಪೊರೇಟ್ ಸೆಕ್ಟರ್ ಸಿಗ್ತಾಯಿತ್ತು, ಇವತ್ತು ಇದನ್ನು ಗ್ರಾಮಾಂತರ ಏರಿಯಾಕ್ಕೆ, ಅದು ವಿಶೇಷವಾಗಿ ಅವರು ಹುಟ್ಟು ಬೆಳೆದಿರ್ತಕ್ಕಂಥ ಆನೇಕಲ್ ತಾಲೂಕಿಗೆ ಬಂದು ಆರಂಭ ಮಾಡಿರ್ತಕ್ಕಂಥದ್ದು ಅವರಿಗೆ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ಈ ಶಿಬಿರವನ್ನು ಅತ್ಯಂತ ಯಶಸ್ವಿಯಾಗಿ ಉದ್ಘಾಟನೆ ಮಾಡಿಕೊಟ್ಟಂಥ ಶ್ರೀಯುತ ಕೇಂದ್ರದ ಮಂತ್ರಿಗಳಾದ ನಾರಾಯಣಸ್ವಾಮಿಯವರವರಿಗೆ ವಂದಿಸ್ತಾ, ವಿಶೇಷವಾಗಿ ಇಲ್ಲಿನ ಗ್ರಾಮೀಣ ಜನತೆ ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ವಿಶೇಷವಾಗಿ ಹೇಳ್ಬೇಕಂದ್ರೆ ಎಂಡೋಸ್ಕೋಪಿಯ ಫೆಸಿಲಿಟಿ ಏನಿದೆ, ಹತ್ತತ್ರ ನಾವು ಹೊರಗಡೆ ಹೋದರೆ 8,000ರಿಂದ 10,000 ರೂಪಾಯಿ ಚಾರ್ಜ್ ಮಾಡ್ತಾರೆ, ಅದನ್ನು ಇವತ್ತು ಉಚಿತವಾಗಿ ಮಾಡ್ತಿದ್ದಾರೆ. ಮತ್ತು ಮೆಡಿಸಿನ್ಸು ಅಷ್ಟೇ ತುಂಬ ಕಾಸ್ಟ್ಲಿ ಇರ್ತಕ್ಕಂಥ ಮೆಡಿಸಿನ್ಸು ಕೂಡ ಉಚಿತವಾಗಿ ನೀಡ್ತಿರ್ತಕ್ಕಂಥದ್ದು. ಈ ಡಾಕ್ಟರ್ಗಳ ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ ಇದೆ. ಅಂಥದ್ರಲ್ಲಿ ಇವತ್ತು ನಮ್ಮ ಮನೆ ಬಾಗಿಲಿಗೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೋಬೇಕಂತೇಳಿ ವಿನಂತಿಯನ್ನು ಮಾಡ್ತಾರೆ. ಮತ್ತು ಮತ್ತೊಮ್ಮೆ ಈ ದಂಪತಿಗಳಿಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡೋದಕ್ಕೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ.